ಹೆಣಗಳ ರಾಶಿಯನ್ನು ತಿಂತಾ ಇದ್ದಂಥ ರಾಕ್ಷಸಿ ಅವಳು. ಚಿನ್ನ ಹಾಕಬೇಕು, ಬೆಳ್ಳಿ ಹಾಕಬೇಕು, ಬಂಗಾರ ಹಾಕಬೇಕು. ಯಾಕೆ ನಾಡಪ್ರಭು ಕೆಂಪೇಗೌಡರನ್ನ ನೀವು ಮನೇಲಿಟ್ಟು ಪೂಜೆ ಮಾಡಿ ಅಂತ ಹೇಳ್ತಿರಲ್ಲ? 2 ಜೀವವನ್ನು ಬಲಿ ಕೊಟ್ಟು ಸಂಗೊಳ್ಳಿ ರಾಯಣ್ಣ ಅವ್ರಿಗೂ ಕೂಡ ಜಾತಿಯ ಸೀಲು ಹೊಡೆಯಂಗಿಲ್ಲ. ತುಂಬು ಗರ್ಭಿಣಿಯನ್ನು ನೀವು ಈ ನಗರಕ್ಕೆ ಬಲಿ ಕೊಟ್ಟರೆ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕರುನಾಡ ಕನ್ನಡಿಗರೇ. ಹೊಸ ಚಾನಲ್ ಒಬ್ಬ ಯುವಕ ಭಾಳ ಸ್ಫೂರ್ತಿಯಿಂದ ಒಂದು ಒಳ್ಳೆಯ ಶೀರ್ಷಿಕೆ ಅಡಿ ನಾನು ಒಂಟಿಯಲ್ಲ ಎಂಬ ಯೂಟ್ಯೂಬ್ ಚಾನಲ್ನ ಮಾಡಿದ್ದಾರೆ. ತಾವೆಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನೀವ್ಯಾರು ಒಂಟಿಯಲ್ಲ, ನಿಮ್ಮ ಜೊತೆಲಿ ಜಂಟಿ ಇರುತ್ತೆ ಅಂತ ಹೇಳಲಿಕ್ಕೋಸ್ಕರ ಅದ್ಭುತವಾದಂಥ ಒಂದು ಯೂಟ್ಯೂಬ್ ಚಾನಲ್. ನಾನು ನಂಬಿರ್ತಕ್ಕಂಥ ಆದಿಶಕ್ತಿ ಹುಲಿಯೂರಮ್ಮನ ಆಶೀರ್ವಾದದಿಂದ ಈ ಚಾನಲ್ಲು ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ನಾನೆಲ್ಲ 7 ಕೋಟಿ ಕನ್ನಡಿಗರ ಪರವಾಗಿ, ಅದರಲ್ಲೂ ವಿಶೇಷವಾಗಿ ನಾನೊಬ್ಬ ಕನ್ನಡ ಪರ ಹೋರಾಟಗಾರನಾಗಿ ಕನ್ನಡಿಗರ ರಕ್ಷಣಾ ವೇದಿಕೆಯಿಂದ ಈ ಒಂದು ಚಾನಲ್ಗೆ ಶುಭಾಶಯ ಕೊಡ್ತೀನಿ. ಆಯ್ತು ಅಣ್ಣ ನಮಸ್ಕಾರ. ಕನ್ನಡಿಗರ ನಮಸ್ಕಾರ. ರಕ್ಷಣಾ ವೇದಿಕೆ ಕನ್ನಡ ಪ್ರಕಾಶ್ ಅಂತಲೇ ಪ್ರಖ್ಯಾತ ಆದವರು. ಇವತ್ತು ಹುಲಿಗೇರಮ್ಮ ಹಬ್ಬ ಪ್ರಯುಕ್ತ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ರಿ ಜಾನಪದ ಕಲಾ ತಂಡದೊಂದಿಗೆ. ಹೇಗೆ ಅನ್ಸುತ್ತೆ? ಸುಮಾರು 25 ವರ್ಷದ ಕನ್ನಡದ ಹೋರಾಟದಲ್ಲಿ ಈ ಬಾಪೂಜಿ ನಗರದಲ್ಲಿ 18 ವರ್ಷದಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೊಬರ್ತಾ ಇದ್ದೀನಿ. ಪ್ರತಿ ವರ್ಷವೂ ಒಂಥರ ವಿಭಿನ್ನ ರೀತಿಯಲ್ಲೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಿಸ್ಕೊಬರೋದು. ಸುಮಾರು 18 ವರ್ಷದಿಂದನೂ ನಾಡಪ್ರಭು ಕೆಂಪೇಗೌಡರ ಉತ್ಸವ, ಹಾಗೆ ಜನಪದ ಉತ್ಸವ, ಹಾಗೆ ನಾನು ನಂಬಿರ್ತಕ್ಕಂಥ ನನಗೆ ಜೀವ ಮತ್ತು ಜೀವನವನ್ನು ಭಿಕ್ಷೆ ಹಾಕಂಥ ದೇವತೆ, ನಾನು ನಂಬಿರ್ತಕ್ಕಂಥ ದೇವತೆ ನನ್ನ ಪ್ರೀತಿಯ ಆರಾಧ್ಯ ದೇವತೆ ಆದಿಶಕ್ತಿ ಹುಲಿಯೂರಮ್ಮ. ನೀವು ಯಾವಾಗಲೂ ಒಂದು ಮಾತು ಕೇಳಿದ್ರಿ ಸರ್, ಕನ್ನಡ ಪ್ರಕಾಶ್ ಅಂತಲೇ ಪ್ರಖ್ಯಾತಿಯಾಗಿದ್ದೀರ ಅಂತ. ಖಂಡಿತವಾಗೂ ಎಲ್ಲದಕ್ಕೂ ಕಾರಣ ಯಾರಪ್ಪ ಅಂದರೆ ತಾವು ಇವತ್ತು ನೋಡಿರ್ಬೋದು, ಸಹಸ್ರಾರು ಸಂಖ್ಯೆಯಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ಜನ ಭಾಗಿಯಾಗಿದ್ದರು. ಎಲ್ಲಾದರೂ ಒಂದು ನಂಬಿಕೆ ಇದ್ದರೆ ಮಾತ್ರ ನಾವೇನನ್ನು ಮಾಡಲಿಕ್ಕೆ ಸಾಧ್ಯ. ನಂಬಿಕೆ ಯಾರ ಮೇಲೆ ಇಟ್ಟಿದ್ದಾರೆ ಜನ ಅಂದರೆ, ನಾನು ನಂಬಿರ್ತಕ್ಕಂಥ ಆದಿಶಕ್ತಿ ಹುಲಿಯೂರಮ್ಮನ ಮೇಲೆ ಜನಗಳಿಗೆ ಸಂಪೂರ್ಣವಾದ ನಂಬಿಕೆ ಇದೆ. ಈ ಆದಿಶಕ್ತಿ ಹುಲಿಯೂರಮ್ಮ ಅಂದರೆ ಹುಲಿಯೂರು ದುರ್ಗದಲ್ಲಿ ನೆಲೆಸಿದಳಲ್ಲ ಅವಳೇ. ನೀವು ಬೇರೆ ಬೇರೆ ದೇವಸ್ಥಾನಗಳು ನೋಡಿಬೇಕಾರೆ ಚಿನ್ನ ಹಾಕಬೇಕು, ಬೆಳ್ಳಿ ಹಾಕಬೇಕು, ಬಂಗಾರ ಹಾಕಬೇಕು, ಆವಾಗ ನಿಮ್ಗೆ ಈ ಹೋಮ ಮಾಡಬೇಕಾದ. ಆದಿಶಕ್ತಿ ಹುಲಿಯೂರಮ್ಮನ ಹತ್ರ ಅದಿಲ್ಲ. ಅವಳು ಹೇಳೋದೊಂದೇ, ನಿಮ್ಮ ಕಷ್ಟಗಳನ್ನ ನೋವಿಂದ ಹತ್ಕೊಂಡು ಯಾರು ಆ ತಾಯಿ ಮುಂದೆ ನೋವಿಂದ ಒಂದು ಕರ್ಪೂರ ಅಂಟಿಸ್ತಾರೋ ಅಂಥ ಬಡವರ ಕಷ್ಟ, ಬಡವರ ಬಂಧು ಅಂತಲೇ ಆ ತಾಯಿ ಫೇಮಸ್ ಆಗಿರೋದು. ಬಡವರ ಬಂಧು ಆ ತಾಯಿ ಹುಲಿಯೂರಮ್ಮ ಸಾಮಾನ್ಯವಾದಂಥ ಶಕ್ತಿಯನ್ನು ಹೊಂದಿರತಕ್ಕಂಥವಳು ಅಲ್ಲ, ಅವಳು ಆದಿಶಕ್ತಿ. ಹೆಣಗಳ ರಾಶಿಯನ್ನು ತಿಂತಾ ಇದ್ದಂಥ ರಾಕ್ಷಸಿ ಅವಳು. ಅಂಥವಳು ತಾಯಿ ನಮ್ಮ ಜೊತೆಯಲ್ಲಿ ಸದಾಕಾಲ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕನ್ನಡದ ಹೋರಾಟದಲ್ಲಿ ಏನಾದರೂ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀವಿ, ಈ ಮಟ್ಟದಲ್ಲಿ ನಮ್ಮ ಕನ್ನಡಿಗರ ರಕ್ಷಣಾ ವೇದಿಕೆಯನ್ನು ಕಾಪಾಡ್ತಾ ಇದ್ದಾಳೆ ಅಂದರೆ
ಅದು ಆದಿಶಕ್ತಿ ಹುಲಿಯೂರಮ್ಮ. ಆ ತಾಯಿಗೆ ಮೊದಲನೇದಾಗಿ ನನ್ನ ಸಂಪೂರ್ಣ ಜೀವನ ಇರೋ ತನಕನೂ ಕೂಡ ಆ ತಾಯಿಯ ಸೇವೆಯನ್ನು ಮಾಡಿದ್ರೂ ಋಣ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದಾಗಿ ನಾವು ಏನಾದರೂ ಜೀವನದಲ್ಲಿ ಅಳವಡಿಸ್ಕೊತೀವಿ, ಜೀವನದಲ್ಲಿ ಈ ರೀತಿ ದಾರಿಲಿ ಹೋಗ್ಬೇಕಪ್ಪ ಅನ್ನೋದೇನಾದರೂ ನಮ್ಮ ತಲೆಯಲ್ಲಿ ಬಂದರೆ ಅದು ಎರಡನೇದಾಗಿ ನಾಡಪ್ರಭು ಕೆಂಪೇಗೌಡರು. ಯಾಕೆ ಎಷ್ಟೋ ಜನ ನನಗೆ ಪ್ರಶ್ನೆ ಮಾಡ್ತಾರೆ, ಯಾಕೆ ನಾಡಪ್ರಭು ಕೆಂಪೇಗೌಡರನ್ನ ನೀವು ಮನೇಲಿಟ್ಟು ಪೂಜೆ ಮಾಡಿ ಅಂತ ಹೇಳ್ತಿರಲ್ಲ? ಹೌದು, ಅದು ನಮ್ಮ ಕರ್ತವ್ಯ, ನಾವು ಯಾರೂ ಹೇಳಿಸ್ಕೊಳ್ಳೋಗಿಲ್ಲ. ಯಾಕಂದರೆ ಇವತ್ತೇನು ಇಂಜಿನಿಯರ್ಗಳು ಸ್ಕೇಲ್ ತಗೊಂಡು ಗೀಟಾಗ್ತಾ ಇದ್ದಾರಲ್ಲ, ಈ ಕೆಲಸವನ್ನು 500 ವರ್ಷಗಳ ಹಿಂದೆಯೇ ನಾಡಪ್ರಭು ಕೆಂಪೇಗೌಡರು ಇಷ್ಟು ಕೋಟ್ಯಾಂತರ ಜನ ಬೆಂಗಳೂರಲ್ಲಿ ಬಾಳ್ತಾರೆ, ಬದುಕ್ತಾರೆ. ಇವರೆಲ್ಲರಿಗೂ ಕೂಡ ನೀರಿನ ವ್ಯವಸ್ಥೆ ಆಗಿರ್ಬೋದು, ಜಾಗದ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನು ಮಾಡಿದಂಥ ಪುಣ್ಯಾತ್ಮ ಯಾರಾದರೂ ಇದ್ದರೆ ಪ್ರಪಂಚದಲ್ಲಿ ಅದು ನಾಡಪ್ರಭು ಕೆಂಪೇಗೌಡರು. ಬೆಂಗಳೂರಿನ ಹಾಳದಂತ ಹೌದು, ಯಾಕಂದರೆ ನಾವು ಅವ್ರನ್ನ ಎಲ್ಲರನ್ನೂ ಕೂಡ ನೆನೆಸ್ಕೋಬೇಕು. ನಾಡಪ್ರಭು ಕೆಂಪೇಗೌಡರು ನೋಡಿ, ಯಾರ್ದೋ ಮಕ್ಕಳನ್ನ ಬಲಿ ಕೊಟ್ಟು ಕಟ್ತಂಥ ಬೆಂಗಳೂರಲ್ಲ ಇದು. ನಾಡಪ್ರಭು ಕೆಂಪೇಗೌಡರು ಅವರೇ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿ, ಆ ನಿರ್ಮಾಣಕ್ಕೆ ನೀವು ಪ್ರಪಂಚದ ಇತಿಹಾಸದಲ್ಲಿ ನೋಡ್ಬೋದು, ಕೆಂಪೇಗೌಡರು ತಾನೇ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿ ಆ ಸಾಮ್ರಾಜ್ಯಕ್ಕೆ ದೊರೆಯಾದಂಥ ವ್ಯಕ್ತಿ, ರಾಜ. ನಾವು ನೋಡ್ತೀವಿ, ಬೇಕಾದ್ರೆ ಯಾರೋ ಕಟ್ಟಿದ ಮನೆಗೆ ನಾವು ಹೋಗಿ ಆಲೋಕಿಸ್ತೀವಿ. ಕೆಂಪೇಗೌಡರು ಆ ಥರ ಮಾಡಿದ್ದಲ್ಲ, ಅವರೇ ಸಾಮ್ರಾಜ್ಯ ಕಟ್ಟಿ ಆ ಸಾಮ್ರಾಜ್ಯಕ್ಕೆ ದೊರೆಯಾದಂಥ ರಾಜ ನಾಡಪ್ರಭು ಕೆಂಪೇಗೌಡರು. ನಾವು ಯಾರೂ ಕೂಡ ಇಂಥ ಮಹನೀಯರಿಗೆ ಜಾತಿಯ ಸೀಲನ್ನು ಹೊಡಿಬಾರ್ದು, ಇದನ್ನು ತಲೆಯಲ್ಲಿಟ್ಕೋಬೇಕು. ಯಾರ್ಯಾರಿಗೆ? ನಾಡಪ್ರಭು ಕೆಂಪೇಗೌಡರಿಗೆ ಜಾತಿಯ ಸೀಲನ್ನು ಹೊಡೆಯಂಗಿಲ್ಲ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರಿಗೂ ಕೂಡ ಜಾತಿಯ ಸೀಲು ಹೊಡೆಯಂಗಿಲ್ಲ. ಭಕ್ತ ಕನಕದಾಸರು ಅವ್ರಿಗೂ ಕೂಡ ಜಾತಿಯ ಸೀಲು ಹೊಡೆಯಂಗಿಲ್ಲ. ಸಂವಿಧಾನವನ್ನು ನಮ್ಮೆಲ್ಲರಿಗೂ ತೋರಿಸ್ಕೊಟ್ಟಂಥ ಅಂಬೇಡ್ಕರ್ ಅವ್ರಿಗೂ ಕೂಡ ಜಾತಿಯ ಸೀಲನ್ನು ಹೊಡೆಯುವಾಗಿಲ್ಲ. ಇವರೆಲ್ಲರ ಮಹನೀಯರ ಏನು ಹಾಕ್ಕೊಟ್ಟಿದ್ದಾರಲ್ಲ ತಳಪಾಯ, ನಮ್ಮೆಲ್ಲರಿಗೂ ಕೂಡ ಆದಿ, ಆ ಆದಿಲಿ ನಡೆಯುವಂಥ ಕೆಲಸ ನಾವು ಮಾಡಬೇಕೇ ಹೊರತು ಅವ್ರು ಯಾರಿಗೂ ನಾವು ಜಾತಿಯ ಸೀಲನ್ನು ಹೊಡಿಬಾರ್ದು. ಯಾಕೆ ನಾನು ಬೆಂಗಳೂರು ನಗರದಲ್ಲಿ ಕೆಂಪೇಗೌಡರನ್ನ ಯಾಕೆ ನೀವು ನೆನೆಸ್ಕೋಬೇಕು ಅಂತ ಹೇಳ್ತೀನಿ ಅಂದರೆ, ನೋಡಿ, ಕೆಂಪೇಗೌಡರು 4 ಕಡೆ ಗಡಿ ಗೋಪುರಗಳನ್ನ ನಿರ್ಮಾಣ ಮಾಡ್ತಾರೆ. ಇದು ಯಾವತ್ತು ಮೀರಿ ಬೆಳೆಯುತ್ತೆ, ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಬೆಳೆಯುತ್ತೆ ಅಂತೇಳಿ ಅವತ್ತಿನ ಆಲೋಚನೆ. 1000 ಕೆರೆಗಳಿಗೂ ಹೆಚ್ಚು ಕೆರೆಗಳನ್ನ ನಿರ್ಮಾಣ ಮಾಡ್ತಾರೆ. 100 ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡ್ತಾರೆ. 3 ಕಡೆ ಗಡಿ ಗೋಪುರಗಳು ನಿಂತ್ಕೊಳ್ಳುತ್ತೆ. ಆದರೆ ಒಂದು ಕಡೆ ಗಡಿ ಗೋಪುರ ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದು ಉಂಟಿ ಹೋಗ್ತಾ ಇರುತ್ತೆ. ಆ ಸಭೆಯಲ್ಲಿ ಏನು ಕೆಂಪೇಗೌಡರು ನಡೆಸ್ತಾ ಇರ್ತಕ್ಕಂಥ ಆಸ್ಥಾನದ ಸಭೆಯಲ್ಲಿ ಭಾಳ ನೊಂದ್ಕೊಂಡು ಕೆಂಪೇಗೌಡರು ಒಂದು ಮಾತು ಹೇಳ್ತಾರೆ, ನನ್ನ ಕನಸಿನ ಬೆಂಗಳೂರು ಎಲ್ಲಿ ಬೆಳೆದು ನಿಂತೋಗುತ್ತೋ ಏನು ಮಾಡೋದು? ಆಗ ಆ ಆಸ್ಥಾನದಲ್ಲಿರ್ತಕ್ಕಂಥ ಒಬ್ಬರು ಪೂಜಾರಿ ಒಂದು ಮಾತು ಹೇಳ್ತಾರೆ ಕೆಂಪೇಗೌಡರಿಗೆ, ತುಂಬು ಗರ್ಭಿಣಿಯನ್ನು ನೀವು ಈ ನಗರಕ್ಕೆ ಬಲಿ ಕೊಟ್ಟರೆ ಈ ನಗರ ಭಾಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡುತ್ತೆ, ಪ್ರಪಂಚದಲ್ಲಿ ಬೆಂಗಳೂರು ಹೆಸರು ಮಾಡುತ್ತೆ ಅಂತ. ಆಗ ಕೆಂಪೇಗೌಡರು ಯೋಚನೆ ಮಾಡ್ತಾರೆ, ಯಾರೋ ಬಡ ಹೆಣ್ಣು ಮಗಳನ್ನ ತಗೊಂಬಂದು ತುಂಬು ಗರ್ಭಿಣಿ, 2 ಜೀವ ಒಂದಲ್ಲ 2 ಜೀವವನ್ನು ಬಲಿ ಕೊಟ್ಟು ನಾವು ಈ ಒಂದು ಬೆಂಗಳೂರು ನಗರವನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಾ? ಬೇಡ, ಅಂಥದ್ದಾದರೆ ಈ ಬೆಂಗಳೂರಿನ ಸವಾಸನೆ ಬೇಡ, ಇಲ್ಲಿಗೆ ನಿಂತೋದ್ರೂ ಚಿಂತೆ ಇಲ್ಲ ಅಂಥೇಳಿ ಕೆಂಪೇಗೌಡರು ಭಾಳ ಚಿಂತಾಗ್ರಾಹಕರಾಗಿ ಯೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಕೆಂಪೇಗೌಡರ ಹಿರಿಯ ಸೊಸೆ ಮಹಾತ್ಯಾಗಿ ಲಕ್ಷ್ಮೀದೇವಿ, ಆ ತಾಯಿ ಹೆಸರು. ತುಂಬು ಗರ್ಭಿಣಿಯ ಅಮ್ಮ ಸೇವಕಿನ ಕೇಳ್ತಾಳೆ, ಯಾಕೆ ನಮ್ಮ ಮಾವರು ಭಾಳ ಚಿಂತಾಗ್ರಾಹಕರಾಗಿದ್ದಾರೆ ಅಂತ. ಸೇವಕಿ ಅದಕ್ಕೊಂದು ಉತ್ತರ ಹೇಳ್ತಾಳೆ, ಆಸ್ಥಾನದ ಸಭೆಯಲ್ಲಿ ಈ ರೀತಿ ತೀರ್ಮಾನ ಆಗಿದೆ, ಇದಕ್ಕೇನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಏನು? ತುಂಬು ಗರ್ಭಿಣಿಯನ್ನು ಬಲಿ ಕೊಟ್ಟರೆ ಬೆಂಗಳೂರು ನಗರ ಬೆಳೆಯುತ್ತೆ, ನಿಮ್ಮ ಮಾವನವರ ಕನಸು ನನಸಾಗುತ್ತೆ. ಆಗ ಕೆಂಪಾಬುದಿ ಕೆರೆ ತಾವೆಲ್ಲರೂ ಕೂಡ ನೋಡಿರ್ಬೋದು, ಚಾಮರಾಜಪೇಟೆಯಲ್ಲಿದೆ, ಜಿಂಕೆ ಪಾರ್ಕ್ ಹತ್ರ. ಹೌದು, ಅದು ತುಂಬಿ ಹರಿತಾ ಇರುತ್ತೆ ಕೆಂಪಾಬುದಿ ಕೆರೆ ನದಿ. ಆ ನದಿಗೆ ಲಕ್ಷ್ಮೀದೇವಿಯವರು ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಕಟ್ಟಿದಂಥ ಬೆಂಗಳೂರು ನಗರ.
ಅದಕ್ಕೋಸ್ಕರನೇ ಇತಿಹಾಸವನ್ನು ತಿಳ್ಕೊಳ್ಳಿ ಅಂತೇಳಿ, ಪ್ರತಿಯೊಬ್ಬ ಸಣ್ಣ ಹುಡುಗನೂ ಕೂಡ ಇತಿಹಾಸ ತಿಳ್ಕೊಳ್ಳಿ ಅಂತೇಳಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಅಲ್ಲಿ ಮಾಡಿದ್ದೀವಿ. ಇಲ್ಲಿ ಅವರ ಸೊಸೆ ಮಹಾತ್ಯಾಗಿ ಲಕ್ಷ್ಮೀದೇವಿಯವರ ಪ್ರತಿಮೆನೂ ಕೂಡ ಇಲ್ಲಿ ಮಾಡಿದ್ದೀವಿ. ಇವರಿಬ್ಬರನ್ನು ಕಾಪಾಡಲಿಕ್ಕೆ ನಾನು ನಂಬಿರ್ತಕ್ಕಂಥ, ನನಗೆ ಭಿಕ್ಷೆಯನ್ನು ಜೀವನವನ್ನು ಭಿಕ್ಷೆ ಹಾಕಿರ್ತಕ್ಕಂಥ ತಾಯಿ, ನಾನು ನಂಬಿರ್ತಕ್ಕಂಥ ತಾಯಿ ವಿಶ್ವಕ್ಕೊಬ್ಬಳೆ ಹುಲಿಯೂರಮ್ಮ. ಆ ತಾಯಿಯನ್ನು ಕೂಡ ಇಲ್ಲಿ ನೆಲೆಸಿದ್ದೀವಿ. ಇವತ್ತೇನಾದರೂ ಕನ್ನಡಿಗರ ರಕ್ಷಣಾ ವೇದಿಕೆ 25 ವರ್ಷದ ಹೋರಾಟ ಈ ಮಟ್ಟಕ್ಕೆ ಮಾಡಿದ್ದಾರೆ, 25 ವರ್ಷದ ಹೋರಾಟ ಈ ಮಟ್ಟದಲ್ಲಿ ಬೆಳೆದಿದೆ ಅನ್ನೋದಾದರೆ ಅದಕ್ಕೆ ಪ್ರಮುಖ ಕಾರಣ ಕನ್ನಡ ಪ್ರಕಾಶ್ ಅಲ್ಲ, ಅದಕ್ಕೆ ಪ್ರಮುಖ ಕಾರಣ ನಾನು ನಂಬಿರ್ತಕ್ಕಂಥ ಆದಿಶಕ್ತಿ ಹುಲಿಯೂರಮ್ಮ. ಅದಕ್ಕೆ ಸ್ಫೂರ್ತಿ ನಾಡಪ್ರಭು ಕೆಂಪೇಗೌಡರು. ಇದೆಲ್ಲವೂ ಅದಕ್ಕೆ ತಾವೆಲ್ಲರೂ ನೋಡ್ತಾ ಇರ್ಬೋದು, ನಮ್ಮಲ್ಲಿ ಪುರುಷರಿಗಿಂತ ಮಹಿಳೆಯರು ಜಾಸ್ತಿ. ಯಾಕಂದರೆ ನಾನು ನಂಬಿರ್ತಕ್ಕಂಥ ಶಕ್ತಿ ಇದೆಯಲ್ಲ, ಆ ತಾಯಿ ಅವರೇ ಎಲ್ಲರನ್ನೂ ಕೂಡ ಕಳಿಸ್ಕೊಡ್ತಾರೆ. ಇವರೆಲ್ಲ ಬರ್ತಾರಾ? ನೋಡಲಿ ಬನ್ನಿ. Awesome.